ಕೇಸ್ ಮುಚ್ಚಿ ಹಾಕಲು ನಾನಾ ದಾರಿಯನ್ನ ಹುಡುಕಿದ್ದ ದರ್ಶನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಿರುಚಲು ಯತ್ನ. ದರ್ಶನ್ ಮತ್ತು ಗ್ಯಾಂಗ್ ನಿಂದ ಫೋರ್ಜರಿಗೆ ಪ್ರಯತ್ನ. ವೈದ್ಯರ ಜೊತೆ ಡೀಲ್ ಮಾಡಲು ಮುಂದಾದ ಗ್ಯಾಂಗ್. ಮರಣೋತ್ತರ ಪರೀಕ್ಷಾ ವರದಿಯನ್ನ ತಿರುಚಲು ವೈದ್ಯರಿಗೆ ಆಫರ್ ಕೊಟ್ರಂತೆ. ಡಾಕ್ಟರ್ಗೆ ಬಿಗ್ ಆಫರ್ ಕೊಟ್ಟಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಸ್ವಾಮಿಗೆ ಹೃದಯಾಘಾತ ಎಂದು ವರದಿ ನೀಡಲು ಒತ್ತಡ. ಪ್ರಭಾವಿ ರಾಜಕಾರಣಿ ಮೂಲಕವೇ ದರ್ಶನ್ ಡೀಲಿಂಗ್ ಅನ್ನ ಮಾಡಿದ್ರಂತೆ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಗೆ ದರ್ಶನ್ ಆಫರ್. ಈ ವಿಚಾರವನ್ನ ಪೊಲೀಸ್ ಕಮಿಷನರ್ಗೆ ಮಾಹಿತಿ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಂದ ಮಾಹಿತಿ ಹೊರಬಂದಿದೆ. ವೈದ್ಯರಿಗೆ ದೂರು ನೀಡುವಂತೆ ಪೊಲೀಸರು ಸೂಚಿಸಿದ್ದಾರೆ. ನೇರವಾಗಿ ಭೇಟಿಯಾದ್ರ, ಫೋನ್ ಮಾಡಿದ್ರ? ಈ ಆಫರ್ ಬಗ್ಗೆ ತನಿಖೆ ಕೈಗೊಂಡಿರುವಂತಹ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಟ ದರ್ಶನ್ ಸೇರಿದಂತೆ 13 ಮಂದಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆದ್ರೆ ಇತ್ತ ದರ್ಶನ್ ತಮ್ಮ ಸೆಲೆಬ್ರಿಟಿ ಆಗಿರೋದ್ರಿಂದ ಪವರ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಈ ಕೇಸನ್ನ ಮುಚ್ಚಿ ಹಾಕಲು ನಾನಾ ದಾರಿಯನ್ನ ಹುಡುಕ್ತಿದ್ದಾರೆ ದರ್ಶನ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆಯಲ್ಲ, ಇದನ್ನ ತಿರುಚಲು ಯತ್ನವನ್ನ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಏನಿದೆಯಲ್ಲ, ಡಿ ಬಾಸ್ ಅಂತಂದ್ರೆ ಅತ್ಯಂತ ಹೆಸರನ್ನ ಮಾಡಿದಂತವ್ರು. ಆದ್ರೆ ಈಗ ಡಿ ಅಂದ್ರೆ ಡೇಂಜರ್ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ವೈದ್ಯರ ಜೊತೆ ಡೀಲ್ ಮಾಡಲು ಮುಂದಾಗಿದ್ದಾರೆ ಡಿ ಬಾಸ್ ಅಂಡ್ ಗ್ಯಾಂಗ್. ಮರಣೋತ್ತರ ಪರೀಕ್ಷೆ ವರದಿಯನ್ನು ಬಂತಲ್ಲ, ಇದನ್ನ ತಿರುಗಿಸ್ಲಿಕ್ಕೆ ವೈದ್ಯರಿಗೆ ಆಫರ್ ಕೊಟ್ರಂತೆ. ಬಹುದೊಡ್ಡ ಆಫರ್ ಅನ್ನ ಕೊಟ್ರಂತೆ ದರ್ಶನ್ ಮತ್ತು ಗ್ಯಾಂಗ್. ಸ್ವಾಮಿಗೆ ಹೃದಯಾಘಾತ ಅಂತ ವರದಿ ಮಾಡ್ಲಿಕ್ಕೆ ಒತ್ತಡವನ್ನ ಹೇರಿದ್ರಂತೆ. ಪ್ರಭಾವಿ ರಾಜಕಾರಣಿ ಮೂಲಕವೇ ದರ್ಶನ್ ಡೀಲಿಂಗ್ ಮಾಡಿದ್ರ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಗೆ ದರ್ಶನ್ ಆಫರ್ ಕೊಟ್ರಂತೆ ಎನ್ನುವಂತ ಮಾಹಿತಿ ಹೊರಬರ್ತಾ ಇದೆ. ವಿಚಾರವನ್ನ ಪೊಲೀಸ್ ಕಮಿಷನರ್ಗೂ ಕೂಡ ಮಾಹಿತಿಯನ್ನ ನೀಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಂದ ಮಾಹಿತಿ ಹೊರಬರ್ತಾ ಇದೆ. ಹಾಗಾದ್ರೆ ನೇರವಾಗಿ ಭೇಟಿಯಾದ್ರ ಅಥವಾ ಫೋನ್ ಮೂಲಕವಾಗಿ ಈಗೊಂದು ಡೀಲ್ ನ ಪ್ರಕ್ರಿಯೆ ನಡೀತಾ ಇರುವಂತ ಪ್ರಶ್ನೆ ಮೂಡ್ತಾ ಇದೆ. ಆಫರ್ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸ್. ಈಗ ಹಿಂದೆ ಕೂಡ ಯಾವಾಗ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಇದ್ದಾರೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಿದ್ದಂತೆ ಸಿಎಂ ಮತ್ತು ಡಿಸಿಎಂ ಈ ವಿಚಾರವಾಗಿ ಏನೇನ್ ಆಗ್ತಾ ಇದೆ, ದರ್ಶನ್ ಇದಾರ ಇರುವಂತ ಮಾಹಿತಿಯನ್ನ ಕಲೆ ಹಾಕಿದ್ರು. ಯಾವಾಗ ದರ್ಶನ್ ಅವರ ಕೈವಾಡದ ಶಂಕೆ ಬಂತು, ಆಗ ಸಿಎಂ ಮತ್ತು ಡಿಸಿಎಂ ನೇರವಾಗಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಯಾವ ಪ್ರಭಾವವೂ ಇಲ್ಲ, ಏನೂ ಇಲ್ಲ. ಕಾನೂನಾತ್ಮಕವಾಗಿ ಏನಾಗಬೇಕು ಆ ಪ್ರಕ್ರಿಯೆ ಆಗ್ಲಿ ಅಂತ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟುಬಿಟ್ಟಿದ್ದಾರೆ. ಇತ್ತ ದರ್ಶನ್ ಪ್ರಭಾವಿ ರಾಜಕಾರಣಿಯ ಮೂಲಕವೇ ಡೀಲಿಂಗ್ ಅನ್ನ ಮಾಡ್ಲಿಕ್ಕೆ ಹೋಗಿದ್ದಾರಂತೆ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರಿಗೆ ದರ್ಶನ್ ಆಫರ್ ಕೊಟ್ಟಿದ್ದಾರೆ. ಏನು ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಆಗಿದೆ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ಗೆ ಆಫರ್ ಕೊಡ್ಲಿಕ್ಕೆ ಹೋಗಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿ ಏನಿದೆ, ಇದನ್ನ ತಿರುಗಿಸ್ಲಿಕ್ಕೆ ವೈದ್ಯರಿಗೆ ಆಫರ್ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಹೊರಬರ್ತಾ ಇದೆ.